ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಎಷ್ಟು ಗಂಟೆ ಅಂತಂದರೆ 11:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಖುಷಿಯಾಗಿದ್ದೀನಿ. ಸೊ ಎಷ್ಟು ಖುಷಿಯಾಗಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಏನೋ ಕೆಲಸ ಮಾಡ್ತಾ ಇದ್ದೆ ಆ್ಯಂಡ್ ಆ ಕೆಲಸಕ್ಕೆ ಒಂದು ಒಳ್ಳೆ ಪ್ರತಿಫಲ ಅನ್ನೋದು ಸಿಕ್ತು. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಈಗ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಬಿಕಾಸ್ ಇದರಿಂದ ಕಲಿಯೋರು ತುಂಬ ಜನ ಇರ್ತಾರೆ. ಹಾಗಾಗಿ ಶೇರ್ ಮಾಡ್ಕೊಳ್ತಿರ್ತೀನಿ. ಇನ್ನೊಂದು ನನಗೆ ಏನಂದರೆ ಒಂಥರ ಶೇರ್ ಮಾಡಿಕೊಂಡ್ರೆ ಒಂಥರ ಗುಡ್ ಅಂತ ಅನಿಸುತ್ತೆ ಆ್ಯಂಡ್ ಮನಸ್ಸು ಕೂಡ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದು ಅಂತಂದರೆ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಫುಲ್ ಖುಷಿಯಾಗಿದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬಾರ್ದು, ಇನ್ಸ್ಟಾಗ್ರಾಮ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ರು. ಹಾಗಾಗಿ ಅದ್ರ ಬಗ್ಗೆ ನಾನು ಎಷ್ಟೋ ಸರಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಹೇಳಿದ್ದಾರೆ ಈ ಥರ ಅಂತ, ಬಟ್ ಯಾವುದೂ ಫೇಕ್ ಅಲ್ಲ, ರಿಯಲ್ ಆಗಿಯೇ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಫೇಕ್ ಮಾತಾಡೋದು, ಫೇಕಾಗಿ ತೋರಿಸ್ಕೊಳ್ಳೋದು ಆ ಥರ ನನಗೆ ಇಷ್ಟನೇ ಆಗಲ್ಲ. ಮಾಡಬೇಕು, ಡೈರೆಕ್ಟಾಗಿ ಏನು ಅನಿಸುತ್ತೋ ಅದನ್ನು ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಏನೇ ಇದ್ರೂ ಕೂಡ ನಾನು ಮಾಡೋದಿಲ್ಲ. ಬಟ್ ಇದು ಏನಂತಂದರೆ ಈಗ ಫೇಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನಮಗೆ ಖುಷಿ ಕೊಡೋದಿಲ್ಲ. ರಿಯಲ್ ಆಗಿದ್ರೇ ನನಗೆ ಖುಷಿ ಆಗುತ್ತೆ. ನಾನು ಹೆಂಗಿದ್ದೀನಿ, ನನ್ನ ಲೈಫ್ ಹೆಂಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಅದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಗೋ ಥರ ನಾವು ಬದುಕೋಕ್ಕಾಗಲ್ಲ. ಅವರಿಗೋಸ್ಕರ ನಾನು ಬದುಕಲ್ಲ. ಹಾಗೆ ನಾನು ಕೂಡ ನನಗೋಸ್ಕರ ಯಾರೂ ನಾನು ಹೀಗಿದ್ದೀನಿ, ನನ್ನ ಥರನೇ ಇರಬೇಕು, ನನ್ನ ಥರನೇ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಏನಿಲ್ಲ. ಅವ್ರ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೊಂಡೋದ್ರೆ ಅದಕ್ಕೊಂದು ಅರ್ಥ ಅನ್ನೋದು ಸಿಗುತ್ತೆ. ಅದು ಬಿಟ್ಟು ಅವರು ಡಿಕ್ಷನರಿಗೆ ನನ್ನ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ನನ್ನನ್ನು ಫ್ಲಾಪ್ ಮಾಡೋದು, ಆಮೇಲೆ ಡಿಸಪಾಯಿಂಟ್ ಮಾಡೋದು, ಮತ್ತು ನೆಸಸರಿ ಇಲ್ಲದೆ ಇರುವಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಗ್ತಾ ಇರೋದು, ಈ ಥರ ನನಗೆ ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಆಗುತ್ತೆ, ನಗಿರಿ. ನನಗಿಷ್ಟ ಆಗಲ್ಲ. ಹಾಗಾಗಿ ನಾನು ಯಾವ ವಿಷಯದ ಬಗ್ಗೆನೂ ಕೂಡ ನಾನು ಶೇರ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನು ಮಾಡುವಂಥ ಕೆಲಸ ಇಷ್ಟ ಆಗದೆ ಇರ್ಬೋದು ಕೆಲವೊಂದಿಷ್ಟು ಜನರಿಗೆ, ಇಷ್ಟಪಡಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಹಾಗಾಗಿ ಇಷ್ಟಪಡದೇ ಇರೋರಿಗೆ ಇದು ಒಂದು ಚಿಕ್ಕ ಇನ್ಫಾರ್ಮು. ಹಾಗಾಗಿ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ನನ್ನ ಫಸ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕೆಲವೊಂದು ಶೂಟ್ ಮಾಡಿದ್ದೆ. ಮೊದಲೆಲ್ಲ ಶೂಟ್ ಮಾಡಿದರೆ ಕೆಲವೊಂದು ಪ್ರಾಡಕ್ಟ್ ಎಲ್ಲ ಬರ್ತಾಯಿತ್ತು, ಪ್ರಾಡಕ್ಟಿಗೆ ಶೂಟ್ ಮಾಡ್ತಾಯಿದ್ದೆ, ಓಕೆ ಅಂತ ಅನ್ನಿಸ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಶೂಟ್ ಮಾಡೋದಕ್ಕೆ ನನಗೆ ಒಂದು ಒಳ್ಳೆ ಅಮೌಂಟ್ ಅನ್ನೋದು ಬಂತು. ನಾನು ಏನೋ ಮಾಡೋದಕ್ಕೆ ಹೋಗಿ ಏನೇನೋ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಏನೋ ಮಾಡೋದಕ್ಕೆ ಹೋಗಿ ಏನೇನೋ ಅದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದೆ ಅಂತ ಅನ್ಕೋತೀನಿ. ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ನನ್ನ ಫಸ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಮಾಡಿರುವಂಥ ಶೂಟಿಗೆ ಅಮೌಂಟ್ ಕಳಿಸಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಅಷ್ಟು ಅಮೌಂಟ್ ಇಲ್ಲಿದೆ ನೋಡಿ ಕೈಯಲ್ಲಿ, ಫೈನಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದೆ ಅಮೌಂಟು. ಇದು ಯಾವುದೇ ರೀತಿಯಾದಂತಹ ಫೇಕ್ ಅಲ್ಲ. ಆಮೇಲೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಒಂದು 6 ಮಂತ್ ಏನೋ ಆಯಿತು ಅಂತ ಅನ್ಕೋತೀನಿ. ಅಷ್ಟೊಂದು ಫಾಲೋವರ್ಸ್ ಕೂಡ ನಾನು ಗೇಮ್ ಮಾಡಿಲ್ಲ, ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ದೇವ್ರಿಗೆ ಬಿಟ್ಟು ವಿಷಯ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಷ್ಟೇ ಜನರಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ಖುಷಿ ಆಗ್ತಾಯಿದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಇನ್ಸ್ಟಾಗ್ರಾಮ್ದಲ್ಲಿ ವಿಡಿಯೋಸ್ ಮಾಡಿ ಹಾಕಿದ್ದಕ್ಕೆ ಒಂದು ಶೂಟಿಗೆ ನನಗೆ ಇಷ್ಟು ಅಮೌಂಟ್ ಅಂತ ಅವರು ಕೊಟ್ಟರು. ನಾನು ಆ್ಯಕ್ಚುಲಿ ಬೇಡ ಅಂತಲೇ ಹೇಳಿದ್ದು. ಆಮೇಲೆ ಅವರು ಮತ್ತೆ ತಿರ್ಗಾ ಕಾಲ್ ಮಾಡಿ, ಇಲ್ಲ ಮೇಡಮ್, ಇದು ನಮ್ಮ ಕಡೆಯಿಂದ ಇರಲಿ ತಗೊಳ್ಳಿ ಅಂತ ಹೇಳಿದ್ರು. ನಾನು ಬೇಡ ಅಂತಲೇ ಒಂದು 2 ಸಾರಿ 3 ಸಾರಿ ಹೇಳಿದೆ, ಬೇಡ ಬಿಡಿ ಅಂತ ಹೇಳಿದೆ. ಯಾಕಂದರೆ ನಾನು ಮಾಡುವಂಥ ಕೆಲಸಕ್ಕೆ ನಾನು ಅಮೌಂಟ್ ಕಟ್ಟಲ್ಲ, ಬೆಲೆ ಕಟ್ಟಬಾರ್ದು.
ಹಾಗಾಗಿ ಸೊ ನನಗೆ ಇಷ್ಟ ಆಯಿತು ಅಂದರೆ ಮಾಡಿರ್ತೀನಿ. ಆಮೇಲೆ ಇಷ್ಟ ಆಗಲಿಲ್ಲ ಅಂತಂದರೆ ಕೆಲವೊಬ್ಬರು ಬೇರೆಯವರು ರಿಕ್ವೆಸ್ಟ್ ಮಾಡಿದ್ರು ಅಂದರೆ ಅಂಥ ಕೆಲಸಗಳೇ ನಾನು ಕೂಡ ಮಾಡ್ತೀನಿ. ಸೊ ಅಂಥದ್ರಲ್ಲಿ ಸೊ ನನಗೆ ಒಂದು ಶೂಟಿಗೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಿದ್ರು. ತುಂಬ ಅಂದರೆ ಇಷ್ಟು ಖುಷಿಯಾಯಿತು ನನಗೆ, ಸಿಕ್ಕಾಪಟ್ಟೆ ಖುಷಿಯಾಯಿತು. ಇಷ್ಟು ಬೇಗ ಅಮೌಂಟ್ಸ್ ಅರ್ನಿಂಗ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ದಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಕೆಲವೊಂದಷ್ಟು ಜನ ಹಿಂದ್ಗಡೆ ಇನ್ಸ್ಟಾಗ್ರಾಮ್ಸ್ದಲ್ಲಿ ಹಾಕಿರುವಂಥ ರೀಲ್ಸ್ ನೋಡಿ ನಕ್ಕಿದ್ದಾರೆ. ಆ್ಯಂಡ್ ಇದೇನು ಫೇಕು, ಆ್ಯಂಡ್ ಇದರಿಂದ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಾತಾಡಿದ್ದಾರೆ. ಸೊ ಅಂಥವ್ರಿಗೆಲ್ಲ ಒಂದು ತೋರಿಸ್ಬೇಕಲ್ಲ, ಹಾಗಾಗಿ ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಅಮೌಂಟ್ ಅಂತ ಕೇಳಬೇಡಿ, ಬಿಕಾಸ್ ಅವ್ರ ಖುಷಿಗೆ ಎಷ್ಟು ಕೊಡಬೇಕಂತ ಅನಿಸುತ್ತೋ ಅಷ್ಟು ಕೊಟ್ಟಿದ್ದಾರೆ. ನಾನು ಕೂಡ ಅವ್ರ ಖುಷಿ ಅಂದ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇಷ್ಟು ಅಮೌಂಟ್ ಅವ್ರು ನನಗೆ ಕೊಡ್ತಾರಂತ ನಾನು ಸ್ವಲ್ಪನೂ ಅಂದ್ಕೊಂಡಿರಲಿಲ್ಲ. ಸೊ ಓಕೆ ಅಂತ ಹೇಳಿದೆ. ಆಮೇಲೆ ಕಾಲ್ ಮಾಡಿ ಪೇ ಮಾಡಿ ಅದಾದಮೇಲೆ ಮೆಸೇಜ್ ಕಳಿಸಿದ್ರು. ತುಂಬ ಖುಷಿಯಾಯಿತು. ಎಲ್ಲೋ ಒಂದು ಕಡೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂದರೆ, ಸ್ವಂತ ನಾವೇ ಏನು ದುಡಿತೀವಲ್ಲ ಅದರಲ್ಲಿ ಸಿಗುವಂಥ ಖುಷಿ ಬೇರೆ ಎಲ್ಲೂ ಕೂಡ ಸಿಗಲ್ಲ. ಸೊ ಈ ಅಮೌಂಟ್ನ ನೋಡಿ ನಾನು ನನ್ನ ಇಷ್ಟಪಡೋರು ಅಥವಾ ಒಂದು ಒಳ್ಳೆ ಮನಸ್ಸಿರೋರ ಜೊತೆ ನಾನು ಒಂದಿಷ್ಟು ಜನರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವರು ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ಹೀಗೆ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳಿ ಕೂಡ ಎಂಕರೇಜ್ ಮಾಡಿದ್ರು. ನಾನು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಜನರ ಜೊತೆ ನಾನು ಶೇರ್ ಮಾಡ್ಕೋತೀನಿ, ಅವ್ರ ಒಪಿನಿಯನನ್ನು ತೊಗೋತೀನಿ. ಆ್ಯಂಡ್ ಅವ್ರು ಏನು ಹೇಳ್ತಾರೋ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಕೇಳಿ ನಾನು ಕೂಡ ವಿಚಾರ ಮಾಡಿ ಅದಾದಮೇಲೆ ಮಾಡ್ತೀನಿ. ಸೊ ಅವ್ರ ಸಜೆಷನ್ ಕೂಡ ತುಂಬಾ ಎಲ್ಲೋ ಒಂದು ಕಡೆ ಮನಸಾರೆ ಹೇಳಿದ್ದಕ್ಕೆ ನನಗೆ ಈ ಫಲ ಅನ್ನೋದು ಸಿಕ್ತು. ಇದು ಕ್ರೆಡಿಟ್ ಎಲ್ಲ ಅವರಿಗೆ ಹೋಗಬೇಕು. ಸೊ ಅವ್ರಿಗೆ ಕೂಡ ಫೋನ್ ಮಾಡಿ ಕೇಳಿದೆ, ಆ್ಯಂಡ್ ಅವರಿಗೆ ಹೇಳಿದೆ ವಿತ್ ಪ್ರೂಫ್ ಸಮೇತ. ಹೌದಾ, ಕೆಲವೊಂದಿಷ್ಟು ಜನ ನಂಬಲ್ಲ, ಪ್ರೂಫ್ ಸಮೇತನೂ ಕೂಡ ಶೇರ್ ಮಾಡಿದೆ. ತುಂಬ ಖುಷಿಪಟ್ಟರು. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರಷ್ಟು ಖುಷಿ ಯಾರೂ ಪಟ್ಟಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನನಗೂ ಕೂಡ ತುಂಬ ಖುಷಿಯಾಯಿತು. ಇಷ್ಟು ಕಡಿಮೆ ಫಾಲೋವರ್ಸನ್ನು ಇಟ್ಕೊಂಡು ಒಂದು ಒಳ್ಳೆ ಅರ್ನಿಂಗ್ಸನ್ನು ಮಾಡ್ತಾ ಇದ್ದೀನಲ್ಲ ಅನ್ನೋದೊಂದು ಎಲ್ಲೋ ಪ್ರೌಡ್ ಫೀಲ್ ಆಗ್ತಾಯಿದೆ. ಸೊ ಹಾಗಾಗಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ಅವರು ಫೋನ್ ಮಾಡಿ ಈ ಥರ ಅಂತ ಹೇಳಿದಾಗ ಅವಾಗಲೇ ನನಗೆ ಫುಲ್ ಕಣ್ಣ ನೀರೇ ಬಂದುಬಿಡ್ತು. ಬಟ್ ಏನಂದರೆ ನಾನು ಅಳಲ್ಲ, ಜಾಸ್ತಿ ಅಳೋದಿಲ್ಲ. ಏನೋ ತುಂಬ ಹಾರ್ಟ್ಲಿ ಟಚ್ ಆಯಿತು ಅಂದರೆ, ಅಳಿಸೋರು ಇದ್ದರು ಅಂದರೆ ಮಾತ್ರ ಹತ್ತಿರ್ತೀನಿ. ಆ ಕ್ಷಣದಲ್ಲಿ ನನಗೆ ತುಂಬ ಅಳು ಬಂದುಬಿಡ್ತು. ಏನೋ ಮಾಡ್ತಾಯಿದ್ದೀನಲ್ಲ ಒಂದು ಒಳ್ಳೆ ಕೆಲಸ ಅಂತ ಅಂದ್ಕೊಂಡೆ. ಎಲ್ಲೋ ಒಂದು ಕಡೆ ಓಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿದೆ ನೋಡಿ ಅಮೌಂಟು. ಇದು ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂಥ ಫೇಕ್ ಅಲ್ಲ, ರಿಯಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಒಳ್ಳೆ ಕೆಲಸಕ್ಕೆ ನಾನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ಈ ಅಮೌಂಟನ್ನು ನಾನು ಹಾಗೆ ಎತ್ತಿಡ್ತೀನಿ, ಒಂದೊಳ್ಳೆ ಕೆಲಸಕ್ಕೆ ಇದನ್ನು ಯೂಸ್ ಮಾಡ್ಕೋತೀನಿ. ಓಕೆ, ಈ ಅಮೌಂಟು ನಾವು ಕೈಯಲ್ಲಿ ಎಷ್ಟೋ ದುಡ್ಡು ಹಿಡ್ದಿರ್ತೀವಿ, 30,000 40,000 50,000. ಬಟ್ ಆ ಅಮೌಂಟ್ ಮುಂದೆ ಈ ಅಮೌಂಟು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ನನಗೆ. ಸಿಕ್ಕಾಪಟ್ಟೆ ಖುಷಿಯಾಯಿತು. ಸದ್ಯದಲ್ಲಿ ನನಗೊಂದು ಕಾಲ್ ಕೂಡ ಬಂದಿತ್ತು, ಮಾಡಬೇಡಿ, ಇನ್ಸ್ಟಾಗ್ರಾಮ್ ಮಾಡಬೇಡ, ಆ್ಯಂಡ್ ಯೂಟ್ಯೂಬ್ ಮಾಡಬೇಡ, ಸ್ಟಾಪ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಕಾಲ್ ಕೂಡ ಬಂದಿತ್ತು. ಆ್ಯಂಡ್ ಎಷ್ಟೋ ಜನರು ವಾರ್ನಿಂಗ್ ಕೂಡ ಮಾಡಿದರು. ಆ್ಯಂಡ್ ಏನೇ ಹೇಳಬೇಕು ಅಂದರೆ, ನಮ್ಮವರಿಗೆ ಕೆಲವೊಬ್ಬರಿಗೆ ನಾನು ಮಾಡೋದು ಆಗ್ತಾ ಇರಲಿಲ್ಲ. ಸೊ ಅಂಥವರಿಗೆ ಹೇಳ್ತಾ ಇದ್ದೀನಿ, ಸೊ ನನ್ನ ಕೆಲಸ ಒಳ್ಳೆ ರೀತಿಯಿಂದ ಹೋಗ್ತಾ ಇರೋದಕ್ಕೆ ನಾನು ಅಮೌಂಟನ್ನು ಪಡೆದಿದ್ದೀನಿ. ಅದು ಕೆಟ್ಟ ರೀತಿಯಿಂದ ಆಗಿತ್ತು ಅಂದರೆ ನಾನು ಯಾವತ್ತೂ ಅಮೌಂಟನ್ನು ಇಷ್ಟು ಶೀಘ್ರದಲ್ಲಿ ಪಡಿತಾ ಇರಲಿಲ್ಲ. ಸೊ ಅದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಮೌಂಟ್ ಬಂದಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್
ಹಾಗಾಗಿ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗಾಗಿ ಸೊ ಶೇರ್ ಮಾಡ್ಕೋಬೇಕು, ನಮ್ಮವರಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಈ ಅಮೌಂಟ್ ಕೈಯಲ್ಲಿ ಹಿಡ್ಕೊಂಡು ನನಗೆ ಹೆಂಗಾಗಿರಬಾರ್ದು, ಎಷ್ಟು ಖುಷಿ ಪಟ್ಟಿರಬಾರ್ದು ನಾನು. ಆ ಕ್ಷಣದಲ್ಲಿ ಆನ್ ದ ವೇ ನನಗೆ ಭಾಳ ಕ್ಲೋಸ್ ಆದವ್ರದ್ದು ಜೊತೆ ನಾನು ಹಾಗೆ ಶೇರ್ ಮಾಡಿಕೊಂಡೆ, ಆಗಿಂದಾಗಲೇ ಹೇಳಿದೆ. ಅವರು ಕೂಡ ತುಂಬ ಖುಷಿಪಟ್ಟರು. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ. ಆ್ಯಂಡ್ ಅಮೌಂಟ್ ಕೂಡ ನಾನು ಹೇಳಲ್ಲ, ಬಿಕಾಸ್ ಅವ್ರು ಎಷ್ಟೇ ಕೊಡಲಿ ಅದು ನನಗೆ ಒಂದು ಒಳ್ಳೆ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಸೊ ಗೈಸ್, ಹಾಗಾಗಿ ಏನಂದರೆ ಯಾರ ಮಾತು ಕೂಡ ಕೇಳಕ್ಕೆ ಹೋಗಬೇಡಿ. ನೀವೇನಾದರೂ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ನಿಮ್ಮ ಮಾತನ್ನು ನೀವು ಕೇಳ್ಕೊಳ್ಳಿ. ಅದು ನಿಮಗೆ ಸರಿ ಅನ್ನಿಸ್ಬೇಕು ಮಾಡಿರೋದು. ಬೇರೆಯವ್ರಿಗೆ ಸರಿ ಅನ್ನಿಸ್ಕೊಂಡು ಏನಾದರೂ ಮಾಡೋಕ್ಕೆ ಹೋದ್ವಿ ಅಂತಂದರೆ ಅದು ಯಾವತ್ತೂ ಸಕ್ಸಸ್ ಆಗಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಮಾಡಿ, ಅದರಿಂದ ಒಳ್ಳೆ ಸಕ್ಸಸ್ ಅಂತೂ ಕಂಡೇ ಕಾಣುತ್ತೆ. ಸೊ ಅಂಥವ್ರಿಗಾಗಿ ನಾನು ಇದು ಮಾಡಬಾರ್ದು ಅಂತ ಅಂದ್ಕೊಂಡೆ, ಪೇ ಮಾಡಿದ್ದು ಇದೆಲ್ಲ ಮಾಡಬಾರ್ದು ಏನು ಅಂತ ಅಂದ್ಕೊಂಡೆ. ಸೊ ಕೆಲವೊಬ್ರು ಇರ್ತಾರಲ್ಲ, ಏನು ಮಾಡ್ತಾಳೆ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೆ ಸಾಧ್ಯವೂ ಇಲ್ಲ ಇದರಿಂದ ಅಂಥೇಳಿ ಅಂದ್ಕೊಂಡಿರ್ತಾರಲ್ಲ, ಅವರಿಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಲ್ಲ ಇದ್ರು ಅಂದರೆ ಅವ್ರ ಜೊತೆನೇ ಮಾತಾಡಿಕೊಂಡು ಅವರಿಂದನೇ ನಿಮಗೆ ಹೇಳಿಸ್ತಾ ಇದೆ ಇದು ಕರೆನಾ ಸುಳ್ಳ ಅಮೌಂಟ್ ಬಂದಿದ್ದು ಅಂತ. ಬಟ್ ಅವರು ತುಂಬ ಖುಷಿಪಟ್ಟರು, ಸಿಕ್ಕಾಪಟ್ಟೆ ಖುಷಿಪಟ್ಟರು. ಅವರು ಕೂಡ ಒಂದೇನೋ ಒಂದು ಒಳ್ಳೇದು ಮಾಡ್ತಾ ಇದೆಯಲ್ಲ, ಮಾಡು, ನಿನಗೆಲ್ಲ ಸಕ್ಸಸ್ಸೇ ಆಗುತ್ತೆ ಅಂತ ಕೂಡ ಅವರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಗಂಡ ಒಬ್ಬರು ಬೆನ್ನೆಲುಬಾಗಿ ನಿಂತರು ಅಂದರೆ ಇಡೀ ಯಾರೇ ಬಂದರೂ ಕೂಡ ಅದು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾರ ಮಾತು ಕೂಡ ನೀವು ಕೂಡ ಕೇಳಕ್ಕೆ ಹೋಗಬೇಡಿ. ಏನು ಮಾಡ್ತಾ ಇದ್ದೀರೋ ಒಂದು ಒಳ್ಳೆ ಕೆಲಸನ ಮಾಡಿ ಸಕ್ಸಸ್ ತಾನೇ ಕಾಣುತ್ತೆ. ಓಕೆ, ಸೊ ಗೈಸ್, ಹಾಗಾಗಿ ಇದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತೀನಿ. ಓಕೆ, ನನ್ನ ಫಸ್ಟ್ ಇನ್ಸ್ಟಾಗ್ರಾಮ್ದು ಅಮೌಂಟ್ ಪಡೀತಾ ಇದ್ದೀನಿ. ಆ್ಯಂಡ್ ಏನಂದರೆ ಯೂಟ್ಯೂಬ್ ಅರ್ನಿಂಗ್ಸ್ ಕೂಡ ನಡೀತಾ ಇದೆ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ನನಗೆ ಕೈಗೆ ಬಂದೇ ಬರುತ್ತೆ. ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟು ಬರುತ್ತೆ, ಹೇಗೆ ಬರುತ್ತೆ, ಅದರಿಂದ ಏನೆಲ್ಲ ಇದೆ ಹಿಂದೆ ಅಂತ ಅದ್ರ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ಅದು ಅತಿ ಶೀಘ್ರದಲ್ಲೇ ಕೂಡ ಕೈಯಲ್ಲಿ ಹಿಡ್ಕೋತೀನಿ. ಓಕೆ, ಅದು ನಿಜವಾಗ್ಲೂ ಫೇಕ್ ಅಂತೂ ಇಲ್ಲ. ಆ್ಯಂಡ್ ಅದು ನನಗೆ ಮಾಡೋಕ್ಕೆ ಇಷ್ಟನೂ ಇಲ್ಲ, ಫೇಕು ಆ ಥರ ಈ ಥರ ಇಲ್ಲದೇ ಇರೋ ಅಮೌಂಟನ್ನು ತೋರಿಸಿ ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಸ್ವಲ್ಪನೂ ನನ್ನ ಮನಸ್ಸಾಕ್ಷಿ ನನಗೆ ಒಪ್ಪಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಮಾಡಲ್ಲ. ಆ್ಯಂಡ್ ರಿಯಲ್ ಆಗಿ ಅಮೌಂಟನ್ನು ಪಡ್ಕೊಂಡು ಅದಾದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಈ ಅಮೌಂಟನ್ನು ನೋಡಿ ನೀವೆಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಖುಷಿ ರಿಯಲ್ ಆಗಿ ಇರೋದಕ್ಕೆ ನಾನು ಅಮೌಂಟನ್ನು ಪಡೆದಿರೋದು. ಇಲ್ಲದೆ ಹೋದರೆ ನಾನು ಕೂಡ ಪಡೀತಾ ಇರಲಿಲ್ಲ. ಹೀಗೆ ಸಪೋರ್ಟ್ ಮಾಡಿ, ಆಮೇಲೆ ಎಂಕರೇಜ್ ಮಾಡಿ. ಸೊ ನನ್ನಿಂದ ಏನಾದರೂ ಹೆಲ್ಪ್ ಬೇಕಾಯಿತು ಅಂದರೆ ಕಮೆಂಟ್ ಮಾಡಿ. ಓಕೆ, ಹಾಗೆ ನಾನು ನಿನ್ನೆ ಒಂದಿಷ್ಟು ಮಿಶೋದಿಂದ ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೆ, ಬಟ್ ಅದನ್ನು ನಾನು ಓಪನ್ ಮಾಡಿರಲಿಲ್ಲ. ಬನ್ನಿ ಇವಾಗ ಓಪನ್ ಮಾಡೋಣ ಬನ್ನಿ. ಅದು 2 ಡೇಸ್ ಆಯಿತು ಬಂದು ನನಗೆ ತಲುಪಿ. ಆ್ಯಂಡ್ ಅದನ್ನು ನಿಮ್ಮ ಎದುರುಗಡೆನೇ ಓಪನ್ ಮಾಡಿ ಪ್ರಾಡಕ್ಟ್ ಹೆಂಗಿದೆ ಅದನ್ನು, ಆಮೇಲೆ ನಾನೇನು ಬುಕ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ. ಮೀಶೋದಲ್ಲಿ ನಾನು ಕೆಲವೊಂದಷ್ಟು ಪ್ರಾಡಕ್ಟ್ ಇದು ಕ್ಲಾತ್ ಆರ್ಡರ್ ಮಾಡಿದ್ದೆ ನಾನು. ಸೊ ಇಲ್ಲಿದೆ ನೋಡಿ. ಸೊ ಇದು ಹೆಂಗಿದೆ, ಆಮೇಲೆ ಇದರ ಪ್ರೈಸ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಇದರ ಪ್ರೈಸು ಎಲ್ಲಿದೆಪ್ಪ, 256.
ಸೊ ನಾನು ಭಾಳ ದಿನದಿಂದ ಹುಡುಕ್ತಾ ಇದ್ದೆ, ಕೆಲವೊಂದು ಮಾಲ್ಗಳಲ್ಲಿ ಕೂಡ ನೋಡಿ ಬಂದಿದ್ದೀನಿ. ನನಗೆ ಜೀನ್ಸ್ ಮಿಡಿ ಬೇಕಾಗಿತ್ತು, ಬಟ್ ಎಲ್ಲಿ ನೋಡಿದ್ರೂ ಅಷ್ಟು ನನಗೆ ಕರೆಕ್ಟಾಗಿ ಇರುವಂಥ ಮಿಡಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ. ಬಂದು 3 ಡೇಸ್ ಆಯಿತು, ಇವತ್ತಿಗೆ ಓಪನ್ ಮಾಡಿರಲಿಲ್ಲ. ಸೊ ಫೈನಲಿ ಮಿಡಿ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ನಾನು ಯಾವ ರೀತಿಯಾಗಿರಬೇಕು ಅಂತ ಅಂದ್ಕೊಂಡಿದ್ನೋ ಆ ರೀತಿಯಾಗಿ ಇದೆ, ಬಟ್ ಎಲ್ಲಿ ಚೇಂಜ್ ಇಲ್ಲ. ಸೊ ಇದರ ಪ್ರೈಸ್ ಬಂದುಬಿಟ್ಟು 256. ಈ ಥರ ಇದೆ ನೋಡಿ. ಕ್ಲಾತ್ ಮಾತ್ರ ಸಖತ್ತಾಗಿದೆ, ಕ್ಲಾತ್ ಬಗ್ಗೆ ಏನು ಹೇಳೋ ಹಾಗೆ ಇಲ್ಲ. ಆ್ಯಂಡ್ ಇಲ್ಲಿ ಎಷ್ಟು 3 ಬಟನ್ಸ್, 1 2 3 4 5 6 7 ಬಟನ್ಸ್ ಇದೆ. ಸೊ ಇದು ಎಲ್ಲ ನಾವು ಹಾಕ್ಕೊಳ್ಬೋದು. ಬೇಕಾದರೆ ನಾವು ಇದು ಒಂದೊಂದು ಬಟನ್ಸ್ಗಳನ್ನು ನಾವು ಬಿಚ್ಕೊಂಡು ಬರೀ ಈ 3 ಬಟನ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು, ಫುಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಹಾಕ್ಕೊಳ್ತೀವಲ್ಲ, ಅಂದರೆ ಇಲ್ಲಿಂದ ಒಂದು ಹಾಫ್ ಕಟ್ ಥರ ಹಾಕೋತೀವಲ್ಲ, ಈ ಕಡೆಯಿಂದ ಲೆಂತು ಸ್ವಲ್ಪ ಚೆನ್ನಾಗಿ ಕಾಣಲಿ ಕೆಳಗಡೆ ಅಂತ, ಲೆಗ್ಗು ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಫ್ರೀ ಸೈಜ್ ಮಾಡ್ಕೊಂಡು ಹಾಕ್ಕೊಳ್ತೀವಲ್ಲ, ಬಟ್ ಆ ಥರ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲೇ ಹೋದರೆ ಫುಲ್ಲು ಕೂಡ ಯೂಸ್ ಮಾಡ್ಕೋಬೋದು. ಕ್ಲಾತ್ ಮಾತ್ರ ಸಖತ್ತಾಗಿದೆ. 32 ನಮಗೆ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲ ಸೈಜ್ನಲ್ಲಿದೆ ಆ್ಯಂಡ್ ಎಲ್ಲ ಕಲರ್ನಲ್ಲಿ ಕೂಡ ಇದೆ. ನಾನು ಇದನ್ನು ಬ್ಲೂ ಆ್ಯಂಡ್ ಸ್ವಲ್ಪ ಬ್ಲ್ಯಾಕಲ್ಲಿ ಮಿಕ್ಸ್ ಇರುವಂಥ ಕಲರನ್ನು ತೊಗೊಂಡಿದ್ದೀನಿ. ಲೈಟ್ ಬ್ಲೂ ಇದೆ, ಬ್ಲ್ಯಾಕ್ ಇದೆ ಆ್ಯಂಡ್ ಬಟ್ ಕಲರ್ಸ್ ತುಂಬ ಚೆನ್ನಾಗಿತ್ತು, ಬಟ್ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಮಾತ್ರ ಸಖತ್ತಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು, ಸೊ ಇಲ್ಲಿದೆ ನೋಡಿ. ಇದರ ಪ್ರೈಸ್ ಬಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಕ್ಯಾಶ್ ಬುಕ್ ಕಾರ್ಡ್, ಹೌ ಗೆಟ್ ಇಟ್ ಟು ಕ್ಯಾಶ್ ಬುಕ್ 10 and 15 ಕ್ಯಾಶ್ ಬುಕ್. ಇದೇನೋ ಕಾರ್ಡ್ ಇದೆ, ನೋಡೋಣ. ಸೊ ಇದರ ಪ್ರೈಸ್ ಎಷ್ಟಿದೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ನೋಡಿ ಚೆಕ್ ಮಾಡಿ. ನಾನು ನೈಟ್ ಡ್ರೆಸ್ ಆರ್ಡರ್ ಮಾಡಿದ್ದೆ, ಸೊ ಹಾಗಾಗಿ ನೈಟ್ ಡ್ರೆಸ್ ಬಂದಿದೆ. ಸೊ ನೈಟ್ ಡ್ರೆಸ್ ತುಂಬ ಚೆನ್ನಾಗಿದೆ. ನನಗೆ ಕಾಲರ್ ಇರಬೇಕಾಗಿತ್ತು ಆ್ಯಂಡ್ ಇಲ್ಲಿ ಬಟನ್ಸ್ ಬೇಕಾಗಿತ್ತು, ಹಾಗಾಗಿ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ಇದಕ್ಕೆ ಒಂದು ಪ್ಯಾಂಟ್ ಬಂದಿದೆ. ಪ್ಯಾಂಟ್ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಾನು ಇದನ್ನು ಎಲ್ ಸೈಜಿಗೆ ಆರ್ಡರ್ ಮಾಡಿದೆ, ಬಟ್ ಆ್ಯಕ್ಚುಲಿ ನಾವು ಹೊರಗಡೆ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಎಮ್ ಸೈಜಿಗೆ ತೊಗೋತೀನಿ. ಬಟ್ ಇಲ್ಲಿ ಆರ್ಡರ್ ಮಾಡಿದಾಗ ಎಲ್ ಸೈಜ್ ಆರ್ಡರ್ ಮಾಡಿದ್ದೀನಿ, ಬಟ್ ಇದು ನನಗೆ ಕರೆಕ್ಟಾಗಿ ಸೈಜಿಗೆ ಕರೆಕ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಬಟ್ಟೆ ಮಾತ್ರ ಸಖತ್ತಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿದಕ್ಕೆ ಜೋಬ್ ಇದೆ. ಸೊ ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಪ್ರಾಡಕ್ಟ್ಸಲ್ಲಿ, ಆಮೇಲೆ ಕ್ಲಾತಲ್ಲಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ.
ಓಕೆ. ಸೊ ಕಿಚನ್ಗೆ ಕೆಲವೊಂದು ಆಯಿಲು, ಕೆಲವೊಂದು ಇಂಪಾರ್ಟೆಂಟ್ ಇರುವಂಥ ವಸ್ತುಗಳನ್ನು ಇಡೋದಕ್ಕೆ ಸ್ಪೇಸೇ ಇರಲಿಲ್ಲ ಅಲ್ಲಿ. ಹಾಗಾಗಿ ಇದನ್ನು ಆರ್ಡರ್ ಮಾಡಿಕೊಂಡೆ. ಇದು 4 ಪೀಸ್ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ಸಖತ್ ಇಷ್ಟ ಆಯಿತು. ವಿಡಿಯೋದಲ್ಲಿ ಹೆಂಗೆ ನೋಡಿದ್ದೀನೋ ಆ್ಯಂಡ್ ಫೋಟೋದಲ್ಲಿ ಕೂಡ ಹೆಂಗೆ ನೋಡಿದ್ದೀನೋ ಅದೇ ರೀತಿಯಾಗಿದೆ, ಬಟ್ ಎಲ್ಲಿ ಕೂಡ ಚೇಂಜ್ ಇಲ್ಲ. ಆ್ಯಂಡ್ ಇದು ಎದಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಕೆಲವೊಂದು ಏನು ಹೇಳ್ತೀವಿ ಪೇಪರ್ಗಳನ್ನು ಹಾಕೋದಕ್ಕೆ ಆ್ಯಂಡ್ ಟವಲ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಒಂದು ಎಷ್ಟು ಕ್ಲಿಪ್ಸ್ ಇದೆ ಅಂದರೆ ಇದು 2 ಇದೆ. 1 2 3 4 5 6 7 8 8 ಕ್ಲಿಪ್ಸ್ ಇದೆ. ಇದನ್ನು ಕ್ಲಿಪ್ಸು ನಾವು ಅಟ್ಯಾಚ್ ಮಾಡಿಬಿಟ್ಟು ಇದನ್ನು ಸಿಗಿಸ್ಬೇಕು, ಅವಾಗ ಚೆನ್ನಾಗಿ ಅನಿಸುತ್ತೆ. ಬಟ್ ನೋಡೋಣ ಹೆಂಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಈ ಪ್ರಾಡಕ್ಟ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ಸೊ ನಿಮ್ಗೆ ಯಾರಿಗಾದರೂ ಬೇಕಾಯಿತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೇ ಪ್ರಾಡಕ್ಟ್ ಥರನೇ ತೊಗೊಳ್ಳಿ, ಬೇರೆ ತೊಗೊಳಕ್ಕೆ ಹೋಗಿ ಸೈಜಲ್ಲಿ ವ್ಯತ್ಯಾಸ ಆಗುತ್ತೆ. ಚಿಕ್ಕದು ಬರುತ್ತೆ, ಕೆಲವೊಂದು ಸರಿ ನಾವು 4 ಇರೋದನ್ನು ಆರ್ಡರ್ ಮಾಡಿರ್ತೀವಿ, 3 ಪೀಸ್ ಬರುತ್ತೆ. ಕೆಲವೊಂದು ಸಾರಿ ಏನು ಮಾಡ್ತೀವಿ, 3 ಪೀಸನ್ನು ಆರ್ಡರ್ ಮಾಡಿಕೊಂಡು ರೇಟು ಜಾಸ್ತಿ ಕೊಟ್ಟು ತೊಗೊಂಡಿರ್ತೀವಿ. ಬಟ್ ಇದು ರೇಟಿಗೆ, ಪ್ರೈಸ್ಗೆ, ಕ್ವಾಲಿಟಿಗೆ ಎಲ್ಲ ವರ್ತ್ ಇದೆ. ತುಂಬ ಚೆನ್ನಾಗಿದೆ. ನಾನು ಕೆಲವೊಂದು ಸಾರಿ ಆರ್ಡರ್ ಮಾಡಿದಾಗ ಚೆನ್ನಾಗಿ ಬಂದಿಲ್ಲ, ಹಾಗಾಗಿ ಎಷ್ಟೋ ಸಾರಿ ಬಿಟ್ಟಿದ್ದೆ ನಾನು, ಆರ್ಡರ್ ಮಾಡೋದು ಬೇಡ ಈ ಮೀಶೋದಲ್ಲಿ ಅಂತ ಅಂದ್ಕೊಂಡೆ. ಬಟ್ ರಿಟರ್ನ್ನ ನೋಡಿದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಪ್ರೈಸ್ ಕೂಡ ತುಂಬಾ ವರ್ತ್ ಇದೆ ಅಂತ ಹೇಳ್ಬೋದು. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ. ಸೊ ಡೈರೆಕ್ಟಾಗಿ ನಿಮಗೆ ಲಿಂಕ್ ನಾನು ಶೇರ್ ಮಾಡ್ತೀನಿ. ಓಕೆ. ಇನ್ನೊಂದು, ಇದು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂದರೆ ಕಿಚನಲ್ಲಿ ಯೂಸ್ ಮಾಡ್ಬೋದು, ಬಾತ್ರೂಮಲ್ಲಿ ಯೂಸ್ ಮಾಡ್ಬೋದು, ಹಾಲಲ್ಲಿ ಯೂಸ್ ಮಾಡ್ಬೋದು, ಆಮೇಲೆ ಹ್ಯಾಂಡ್ ವಾಶಲ್ಲಿ ಯೂಸ್ ಮಾಡ್ಬೋದು, ಬೇಕಾದರೆ ನೀವು ಡ್ರೆಸ್ಸಿಂಗ್ ಟೇಬಲಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ನಿಮಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ, ಎಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ನಿಮಗೆ ಅನಾನುಕೂಲ ಇದೆಯೋ ಅಲ್ಲಿ ಇದು ಅನುಕೂಲ ಆಗುತ್ತೆ. ಓಕೆ. ಸೊ ಗೈಸ್, ಹಾಗಾಗಿ ಇವೆಲ್ಲ ಪ್ರಾಡಕ್ಟ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಸ್ಟ್ ನನಗೆ ತುಂಬ ಅಂದರೆ ಇಷ್ಟ ಬೇಕು ಅನಿಸಿದ್ದು ಅಂದರೆ ಇದು ಜೀನ್ಸ್ ಮಿಡಿ. ನಾನು ಭಾಳಷ್ಟು ಸಾರಿ ಹುಡುಕಾಡಿದ್ದೀನಿ, ನಮ್ಮ ತಂಗಿ ಕೂಡ ಹೇಳಿದ್ದೀನಿ ಎಲ್ಲಾದರೂ ಕಂಡ್ರೆ ಬಿಡಬೇಡ, ಸೊ ಅಟ್ಲೀಸ್ಟ್ ತೊಗೋ ಅಂತ ಹೇಳಿದ್ದೆ. ಅವಳು ಕೂಡ ನೋಡ್ತೀನಿ ಅಂತ ಹೇಳಿದ್ದು. ಬಟ್ ಫೈನಲಿ ಆರ್ಡರ್ ಮಾಡಿಕೊಂಡೆ. ಜೀನ್ಸ್ ಮಿಡಿ ಯಾರಿಗೆಲ್ಲ ಬೇಕೋ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ಲಿಂಕ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ. ಈ ಥರ ಕ್ಲಾತ್ ಇರೋದನ್ನೇ ತೊಗೊಳ್ಳಿ, ಬೇರೆ ಹೋಗ್ಬಿಟ್ಟು ನೀವು ನೋಡ್ದೇ ಚೆಕ್ ಮಾಡ್ದೇ ಬೇರೆ ಬೇರೆ ಕ್ಲಾತ್ ಇರೋದನ್ನು ನೀವು ತೊಗೊಂಡ್ರೆ ನೀವೇ ಸಫರ್ ಪಡಬೇಕಾಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿತ್ತೋ ಅದನ್ನು ನೀವು ನನಗೆ ಕಮೆಂಟ್ ಮಾಡಿ, ನಾನು ಲಿಂಕು ಶೇರ್ ಮಾಡ್ತೀನಿ. ಸೊ ಗೈಸ್, ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.